ಎಲ್ಲರಿಗೂ ನಮಸ್ಕಾರ. ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಮಕ್ಕಳಲ್ಲಿ ಕಂಡುಬರುವ ಫಿಟ್ಸ್ ಅಂದ್ರೆ ಮೂರ್ಛೆ ರೋಗ ಮತ್ತು ಅದಕ್ಕೊಂದು ಪ್ರಮುಖ ಕಾರಣದ ಬಗ್ಗೆ ನಾವು ವಿವರವಾಗಿ ತಿಳಿಯೋಣ. ನೋಡಿ, ಶುರು ಮಾಡೋದಕ್ಕೂ ಮುಂಚೆ ಒಂದು ಪ್ರಮುಖವಾದ ಸೂಚನೆ. ಇಲ್ಲಿ ನಾವು ಹಂಚಿಕೊಳ್ಳುವ ಮಾಹಿತಿ ಕೇವಲ ನಿಮ್ಮ ತಿಳುವಳಿಕೆಗಾಗಿ ಮಾತ್ರ. ಇದು ಯಾವತ್ತಿಗೂ ವೈದ್ಯರ ಸಲಹೆಗೆ ಪರ್ಯಾಯ ಆಗೋದಿಲ್ಲ. ನಿಮ್ಮ ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿದ್ರೂ ದಯವಿಟ್ಟು ನಿಮ್ಮ ವೈದ್ಯರನ್ನೇ ನೇರವಾಗಿ ಸಂಪರ್ಕಿಸಿ. ಮತ್ತೊಮ್ಮೆ ಸ್ವಾಗತ. ನಮ್ಮ ಈ ಚಾನೆಲ್ನ ಉದ್ದೇಶ ಒಂದೇ: ಪೋಷಕರಿಗೆ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸರಿಯಾದ, ನಂಬಿಕೆಗೆ ಅರ್ಹವಾದ ಮಾಹಿತಿಯನ್ನ ಸರಳವಾಗಿ ತಲುಪಿಸುವುದು. ಸರಿ, ಹಾಗಿದ್ರೆ ಇವತ್ತಿನ ವಿಷಯದೊಳಗೆ ನೇರವಾಗಿ ಹೋಗೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಕಣ್ಮುಂದೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಮಗುವಿಗೆ ಇದ್ದಕ್ಕಿದ್ದ ಹಾಗೆ ಫಿಟ್ಸ್ ಬಂದ್ಬಿಟ್ರೆ ಅಬ್ಬಾ, ಆ ದೃಶ್ಯವನ್ನ ನೆನೆಸ್ಕೊಂಡ್ರೇನೆ ಎದೆ ಧಸಕ್ಕನ್ನುತ್ತೆ ಅಲ್ವಾ? ಪೋಷಕರಾಗಿ ಇದಕ್ಕಿಂತ ಭಯಾನಕ ಸನ್ನಿವೇಶ ಇನ್ನೊಂದಿಲ್ಲ. ಆ ಕ್ಷಣದಲ್ಲೇ ಏನ್ ಮಾಡ್ಬೇಕು ಅಂತಾನೆ ತೋಚೋದಿಲ್ಲ. ಆದ್ರೆ ಹೀಗೆ ಯಾಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ರೆ ನಮ್ಮ ಆತಂಕ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಫಿಟ್ಸ್ ಬರೋಕೆ ಒಂದೇ ಕಾರಣ ಅಂತೇನಿಲ್ಲ, ಹಲವಾರು ಕಾರಣಗಳಿರುತ್ತೆ. ಆದ್ರೆ ಇವತ್ತು ನಾವು ಅದರಲ್ಲೊಂದು ಮುಖ್ಯವಾದ ಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ನಮ್ಮ ದೇಶದಂತಹ ಪ್ರದೇಶಗಳಲ್ಲಿ ತುಂಬಾನೇ ಸಾಮಾನ್ಯ. ಕೇಳೋಕೆ ಸ್ವಲ್ಪ ಭಯ ಅನಿಸ್ಬೋದು, ಆದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ಸಮಸ್ಯೆನ ಬಗೆಹರಿಸೋ ಮೊದಲ ಹೆಜ್ಜೆ. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 30%. ಅಂದ್ರೆ ಏನು ಗೊತ್ತಾ? ನಮ್ಮ ದೇಶದಲ್ಲಿ ಫಿಟ್ಸ್ ಬರುವ 100 ಮಕ್ಕಳಲ್ಲಿ ಸುಮಾರು 30 ಮಕ್ಕಳಿಗೆ ಒಂದು ನಿರ್ದಿಷ್ಟವಾದ ಸೋಂಕಿನಿಂದ ಈ ಸಮಸ್ಯೆ ಬಂದಿರುತ್ತೆ. ಒಳ್ಳೆ ವಿಷಯ ಏನಂದ್ರೆ ಈ ಸೋಂಕನ್ನ ನಾವು ತಡೆಗಟ್ಟಬಹುದು. ಏನಿದು ಸೋಂಕು ಅಂತ ಯೋಚನೆ ಮಾಡ್ತಿದ್ದೀರಾ? ಅದರ ಹೆಸರೇ ನ್ಯೂರೋಸಿಸ್ಟಿಸರ್ಕೋಸಿಸ್. ನ್ಯೂರೋಸಿಸ್ಟಿಸರ್ಕೋಸಿಸ್. ಅಬ್ಬಾ, ಹೆಸರೇನೋ ಬಾಯಿ ತಿರುಗದಾಗಿ ಇದೆ ಅಲ್ವಾ? ಚಿಂತೆ ಮಾಡಬೇಡಿ, ಈ ದೊಡ್ಡ ಹೆಸರನ್ನ ನಾವು ಚಿಕ್ಕ ಚಿಕ್ಕದಾಗಿ ಒಡೆದು ಎಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನ್ಯೂರೋಸಿಸ್ಟಿಸರ್ಕೋಸಿಸ್ ಅನ್ನೋದು ಒಂದು ತರಹದ ಮೆದುಳಿನ ಸೋಂಕು. ಹಂದಿ ಮಾಂಸದಲ್ಲಿ ಕಂಡುಬರುವ ಲಾಡಿಹುಳು ಅಂದ್ರೆ ಟೇಪ್ ವಾರ್ಮ್, ಅದರ ಮೊಟ್ಟೆಗಳು ಹೇಗೋ ನಮ್ಮ ದೇಹದೊಳಗೆ ಸೇರ್ಕೊಂಡು ರಕ್ತದ ಮೂಲಕ ಮೆದುಳನ್ನು ತಲುಪುತ್ತೆ. ಅಲ್ಲಿ ಅದು ಸಣ್ಣ ಸಣ್ಣ ನೀರಿನ ಗುಳ್ಳೆಗಳ ತರಹ ಅಂದ್ರೆ ಸಿಸ್ಟ್ ಆಗಿ ಕೂತುಬಿಡುತ್ತೆ. ಇದು ನಮ್ಮ ಮೆದುಳಿನಲ್ಲಿರುವ ಒಬ್ಬ ಬೇಡವಾದ ಅತಿಥಿ ಇದ್ದ ಹಾಗೆ. ಹಾಗಿದ್ರೆ ಈ ಸೋಂಕು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಮೊದಲ ಹಂತದಲ್ಲಿ ಕಣ್ಣಿಗೆ ಕಾಣಿಸದಷ್ಟು ಸಣ್ಣದಾಗಿರೋ ಈ ಟೇಪ್ ವರ್ಮ್ ಮೊಟ್ಟೆಗಳು ಕಲುಷಿತವಾಗಿರೋ ಊಟ ಅಥವಾ ನೀರಿನ ಮೂಲಕ ನಮ್ಮ ಹೊಟ್ಟೆ ಸೇರುತ್ತೆ. ಎರಡನೇ ಹಂತದಲ್ಲಿ ಹೊಟ್ಟೆಯಿಂದ ಅದು ಲಾರ್ವಾ ಆಗಿ ರಕ್ತದ ಮೂಲಕ ಮೆದುಳಿಗೆ ಪ್ರಯಾಣ ಬೆಳೆಸುತ್ತೆ. ಮೂರನೇ ಹಂತದಲ್ಲಿ ಮೆದುಳಿನಲ್ಲಿ ಅದು ತನ್ನ ಸುತ್ತ ಒಂದು ಕವಚ ಮಾಡಿಕೊಂಡು ಆ ನೀರಿನ ಗುಳ್ಳೆ ಅಂದ್ರೆ ಸಿಸ್ಟ್ ಆಗಿ ಬದಲಾಗುತ್ತೆ. ಇದು ವರ್ಷಗಟ್ಲೆ ಸುಮ್ಮನೆ ಇರ್ಬೋದು. ಆದ್ರೆ ನಾಲ್ಕನೇ ಹಂತದಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಈ ಬೇಡವಾದ ಅತಿಥಿಯನ್ನ ಗುರುತಿಸಿ ಅದರ ಮೇಲೆ ದಾಳಿ ಮಾಡುತ್ತೆ. ಆ ಜಾಗದಲ್ಲಿ ಊತ ಉಂಟಾಗುತ್ತೆ. ಮೆದುಳಿನಲ್ಲಿ ಉಂಟಾಗುವ ಈ ಊತವೇ ಫಿಟ್ಸ್ ಬರಲು ಕಾರಣ. ಓಕೆ, ಈಗ ಸೋಂಕು ಹೇಗೆ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಅತೀ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇದು ಒಬ್ಬರಿಂದೊಬ್ಬರಿಗೆ ಹೇಗೆ ಹರಡುತ್ತೆ? ಯಾಕಂದ್ರೆ ಇದು ಗೊತ್ತಾದ್ರೆ ತಾನೇ ನಾವು ಅದನ್ನ ತಡೆಯೋಕ್ ಸಾಧ್ಯ. ಇದು ನಮ್ಗೆಲ್ಲರಿಗೂ ತಿಳಿದಿರಬೇಕಾದ ಅತೀ ಮುಖ್ಯವಾದ ಮಾಹಿತಿ. ಇಲ್ಲಿ ತುಂಬಾ ಜನ ಒಂದು ತಪ್ಪು ತಿಳುವಳಿಕೆಯಲ್ಲಿರ್ತಾರೆ. ಈ ಕಾಯಿಲೆ ಬರೀ ಸರಿಯಾಗಿ ಬೇಯಿಸಿದ ಹಂದಿ ಮಾಂಸ ತಿಂದ್ರೆ ಮಾತ್ರ ಬರುತ್ತೆ ಅಂತ. ಅದು ನಿಜ, ಆದ್ರೆ ಅದು ಒಂದೇ ಕಾರಣ ಅಲ್ಲ. ಮುಖ್ಯವಾಗಿ ಈ ಲಾಡಿಹುಳುವಿನ ಮೊಟ್ಟೆಗಳು ಸೇರಿರುವ ಯಾವುದೇ ಆಹಾರ ಅಥವಾ ನೀರನ್ನ ಸೇವಿಸಿದ್ರೂ ಬರ್ಬೋದು. ಅಂದ್ರೆ ಸರಿಯಾಗಿ ತೊಳೆಯದ ಹಣ್ಣು ತರಕಾರಿಗಳು, ಹೊರಗಡೆ ಸಿಗುವ ಸ್ವಚ್ಛವಿಲ್ಲದ ಆಹಾರ. ಇನ್ನೂ ಮುಖ್ಯವಾಗಿ ಈ ಸೋಂಕಿರುವ ವ್ಯಕ್ತಿ ಶೌಚಾಲಯ ಬಳಸಿದ ಮೇಲೆ ಕೈಗಳನ್ನ ಸರಿಯಾಗಿ ತೊಳೆದುಕೊಳ್ಳದೆ ಆಹಾರ ತಯಾರಿಸಿದರೆ ಆ ಮೊಟ್ಟೆಗಳು ಆಹಾರದ ಮೂಲಕ ಬೇರೆಯವರಿಗೆ ಹರಡೋ ಸಾಧ್ಯತೆ ತುಂಬಾನೇ ಇರುತ್ತೆ. ಸರಿ, ಒಂದು ವೇಳೆ ನಿಮ್ಮ ಮಗುವನ್ನ ವೈದ್ಯರ ಹತ್ರ ಕರ್ಕೊಂಡು ಹೋದಾಗ ಅವರಿಗೆ ಈ ನ್ಯೂರೋಸಿಸ್ಟಿಸರ್ಕೋಸಿಸ್ ಇರಬಹುದು ಅಂತ ಅನುಮಾನ ಬಂದ್ರೆ ಮುಂದೆ ಏನ್ ಮಾಡ್ತಾರೆ, ಈ ರೋಗವನ್ನ ಹೇಗೆ ಪತ್ತೆ ಮಾಡ್ತಾರೆ, ಮತ್ತೆ ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಅಂತ ಈಗ ನೋಡೋಣ. ರೋಗವನ್ನ ಖಚಿತಪಡಿಸ್ಕೊಳ್ಳೋಕೆ ವೈದ್ಯರು ಸಾಮಾನ್ಯವಾಗಿ ಮೆದುಳಿನ ಸ್ಕ್ಯಾನ್ ಮಾಡ್ಸೋಕ್ ಹೇಳ್ತಾರೆ. ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್. ಈ ಸ್ಕ್ಯಾನ್ಗಳಲ್ಲಿ ಮೆದುಳಿನೊಳಗಿರುವ ಆ ನೀರಿನ ಗುಳ್ಳೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಮ್ಮೆ ರೋಗ ಪತ್ತೆ ಆದ್ಮೇಲೆ ಚಿಕಿತ್ಸೆಯ ಮೊದಲ ಗುರಿ ಫಿಟ್ಸ್ ಅನ್ನು ನಿಯಂತ್ರಿಸುವುದು. ಅದಕ್ಕೆ ಔಷಧಿಗಳನ್ನು ಕೊಡ್ತಾರೆ. ಅದರ ಜೊತೆಗೆ ಮೆದುಳಿನಲ್ಲಿ ಆಗಿರುವ ಊತವನ್ನ ಕಡಿಮೆ ಮಾಡೋಕೆ ಕೂಡ ಔಷಧಿಗಳಿರುತ್ತೆ. ಇಲ್ಲಿ ಒಂದು ವಿಷಯವನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇದರ ಚಿಕಿತ್ಸೆ ತುಂಬಾನೇ ಸಂಕೀರ್ಣ. ಅಂದ್ರೆ ಆ ಗುಳ್ಳೆ ಮೆದುಳಿನ ಯಾವ ಭಾಗದಲ್ಲಿದೆ, ಎಷ್ಟು ದೊಡ್ಡದಿದೆ, ಅದು ಯಾವ ಹಂತದಲ್ಲಿದೆ, ಹೀಗೆ ಹಲವಾರು ವಿಷಯಗಳ ಮೇಲೆ ಚಿಕಿತ್ಸೆ ನಿರ್ಧಾರವಾಗುತ್ತೆ. ಅದಕ್ಕೆ ಇದನ್ನ ಒಬ್ಬ ನುರಿತ ವೈದ್ಯರ ಸಲಹೆ ಮತ್ತು ಮೇಲ್ವಿಚಾರಣೆಯಲ್ಲೇ ಮಾಡಬೇಕು.
ದಯವಿಟ್ಟು ನೀವಾಗಿಯೇ ಯಾವುದೇ ಚಿಕಿತ್ಸೆ ಮಾಡೋಕ್ ಹೋಗ್ಬೇಡಿ, ಅದು ತುಂಬಾನೇ ಅಪಾಯಕಾರಿ. ಸರಿ, ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಭಯದ ಬಗ್ಗೆ ಅಲ್ಲ, ಬದಲಾಗಿ ಭರವಸೆ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಎಚ್ಚರಿಕೆ ವಹಿಸಿದ್ರೆ ನಾವು ಈ ರೋಗದಿಂದ ನಮ್ಮ ಮಕ್ಕಳನ್ನ ಖಂಡಿತವಾಗಿಯೂ ದೂರ ಇಡಬಹುದು. ಎಲ್ಲಾ ಪೋಷಕರಿಗೂ ಒಂದು ಸಮಾಧಾನದ ವಿಷಯ ಹೇಳ್ತೀನಿ, ಕೇಳಿ. ಈ ರೋಗಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕರೆ ಬಹುತೇಕ ಮಕ್ಕಳಲ್ಲಿ ಇದು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಫಿಟ್ಸ್ ಪೂರ್ತಿಯಾಗಿ ನಿಯಂತ್ರಣಕ್ಕೆ ಬರುತ್ತೆ, ಮಕ್ಕಳು ಮತ್ತೆ ಆರೋಗ್ಯವಾಗಿ ಸಹಜ ಜೀವನ ನಡೆಸಬಹುದು. ಹಾಗಾಗಿ ಧೈರ್ಯವಾಗಿರಿ. ಯಾವಾಗ್ಲೂ ಹೇಳ್ತಾರಲ್ಲ, ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಲೇಸು ಅಂತ. ಅದಕ್ಕೆ ನಾವು ಮಾಡ್ಬೇಕಾಗಿರೋದು ತುಂಬಾನೇ ಸರಳವಾದ ಕೆಲವು ವಿಷಯಗಳು. ಮೊದಲನೇದು, ಊಟ ಮಾಡೋಕೆ ಮುಂಚೆ ಮತ್ತು ಶೌಚಾಲಯ ಉಪಯೋಗಿಸಿದ ಮೇಲೆ ಸೋಪ್ ಹಾಕಿ ಚೆನ್ನಾಗಿ ಕೈ ತೊಳೆಯೋದು. ಎರಡನೇದು, ಯಾವಾಗ್ಲೂ ಶುದ್ಧವಾದ ನೀರನ್ನೇ ಕುಡಿಯೋದು. ಮೂರನೇದು, ತರಕಾರಿ ಹಣ್ಣುಗಳನ್ನ ಬಳಸೋಕೆ ಮುಂಚೆ ಚೆನ್ನಾಗಿ ತೊಳೆಯೋದು. ಕೊನೆಯದಾಗಿ, ಮಾಂಸವನ್ನ ಚೆನ್ನಾಗಿ ಬೇಯಿಸಿ ತಿನ್ನೋದು. ಇಷ್ಟೇ ನೋಡಿ, ಸಿಂಪಲ್ ಅಲ್ವಾ? ಹಾಗಿದ್ರೆ ಇವತ್ತಿನ ಈ ಚರ್ಚೆಯಿಂದ ನಮಗೆ ಸಿಗುವ ಮುಖ್ಯ ಸಂದೇಶ ಏನಪ್ಪಾ ಅಂದ್ರೆ ಜ್ಞಾನ ಮತ್ತು ಸ್ವಚ್ಛತೆ. ಹೌದು, ಈ ರೋಗದ ಬಗ್ಗೆ ಸರಿಯಾದ ಮಾಹಿತಿ ಇಟ್ಕೊಳ್ಳೋದು ಮತ್ತು ನಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದೇ ನಮ್ಮ ಮಕ್ಕಳನ್ನ ರಕ್ಷಿಸೋಕೆ ಇರುವ ದೊಡ್ಡ ಅಸ್ತ್ರಗಳು. ಹೋಗೋ ಮುಂಚೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, ಈ ವಿಡಿಯೋದಲ್ಲಿರೋ ಮಾಹಿತಿ ಕೇವಲ ನಿಮ್ಮ ಜ್ಞಾನಕ್ಕಾಗಿ ಮಾತ್ರ. ಯಾವುದೇ ವೈದ್ಯಕೀಯ ನಿರ್ಧಾರ ತಗೊಳ್ಳೋ ಮುಂಚೆ ದಯವಿಟ್ಟು ನಿಮ್ಮ ವೈದ್ಯರನ್ನೇ ಸಂಪರ್ಕಿಸಿ. ಇವತ್ತಿನ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆನ್ಪಿರ್ಲಿ, ಆರೋಗ್ಯವೇ ಭಾಗ್ಯ. ಎಲ್ಲರಿಗೂ ಧನ್ಯವಾದಗಳು.